ವ್ಯಕ್ತಿಗಳ ತಲಾದಾಯ 7.5 ಲಕ್ಷ ಇದೆಯಾ? ಈ ಬೆಂಗಳೂರು ನಗರದ ಅಭಿವೃದ್ಧಿಗೆ ದೊಡ್ಡ ಮಟ್ಟದ ತ್ಯಾಗವನ್ನು, ಮನೆ ಮಠಗಳನ್ನು ಹಾಳು ಮಾಡಿಕೊಂಡಿದ್ರೆ ಇವತ್ತು ಬಹುಶಃ ಒಕ್ಕಲಿಗ ಸಮಾಜ ಮೊದಲನೇ ಸ್ಥಾನದಲ್ಲಿ. ಈ ರಾಜ್ಯ ಇವತ್ತು ಆರ್ಥಿಕವಾಗಿ ಸದೃಢವಾಗಲಿಕ್ಕೆ ಈ ಸಮಾಜದ ಕೊಡುಗೆ ಇದೆ. ಅದನ್ನು ಯಾರು ನೆನೆಸ್ಕೊಳ್ಳಲ್ಲ. ಇವತ್ತು ಬೆಂಗಳೂರು ನಗರದಲ್ಲಿ ವಾಸ ಮಾಡತಕ್ಕಂಥ ತಲೆವಾರ ಆದಾಯ 7.5 ಲಕ್ಷ ಎಂದು ಹೇಳ್ತಾ ಇದ್ದಾರೆ. ಪ್ರತಿ ಕುಟುಂಬದವ್ರ ತಲೆ ಆದಾಯ ಇದೆಯಾ? ನಮ್ಮ ಜನತೆ ಇವತ್ತು ಜಮೀನುಗಳನ್ನ ಬೆಂಗಳೂರಿನ ಅಭಿವೃದ್ಧಿಗೆ, ರಾಜ್ಯದ ಅಭಿವೃದ್ಧಿಗೆ ಅವರ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಪೂರ್ವಜರು ಸಂಪಾದನೆ ಮಾಡಿದಂಥ ಕೆಂಪೇಗೌಡರ ಹೆಸರನ್ನ ಬಹಳ ಅದ್ಭುತವಾಗಿ ಚರ್ಚೆ ಮಾಡ್ತೀವಿ. ಕೆಂಪೇಗೌಡರು ನಾಡು ಕಟ್ಟಂತ ಕೆಂಪೇಗೌಡರು ಅಂತ. ಆದರೆ ನಮ್ಮ ಪರಿಸ್ಥಿತಿ ಎಲ್ಲಿದ್ದೇವೆ ಇವತ್ತು? ಈ ನಾಡಿನ ಅಭಿವೃದ್ಧಿಗೋಸ್ಕರವಾಗಿ ನಮ್ಮ ಒಂದು ಸಮಾಜದ ಜನ ದೊಡ್ಡ ಮಟ್ಟದಲ್ಲಿ ಭೂಮಿ ಕಳ್ಕೊಂಡ್ರು. ಇವತ್ತು ಆ ಭೂಮಿ ಕಳ್ಕೊಂಡಿರ್ತಕ್ಕಂಥ ನಮ್ಮ ಸಮಾಜದ ಹಲವಾರು ಕುಟುಂಬದ ಬಂಧುಗಳು ಯಾವುದೋ ಪೆಟ್ರೋಲ್ ಬಗ್ಗೆ ಪೆಟ್ರೋಲ್ ಆಗ್ತಾರೆ, ಯಾವುದೋ ಒಂದು ಕಾರ್ಖಾನೆ ಮುಂದೆ KTP ಪರ ಕೆಲಸ ಮಾಡ್ತಾ ಇದ್ದಾರೆ. ಇವ್ರದ್ದು ಆದಾಯ 7.5 ಲಕ್ಷ ಪ್ರತಿ ಜನವಾರು ಇದೆಯಾ? ಪಾಪ ಹೇಳ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ, ಹೆಸರು ಹೇಳ್ತೇವೆ. ಮೊನ್ನೆ ಕಲಬುರಗಿಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೇಳ್ತಾರೆ, 5,000 ಕೋಟಿ ನೀವು ಪ್ರತಿ ವರ್ಷ ಕಲ್ಯಾಣ ಕರ್ನಾಟಕಕ್ಕೆ ಘೋಷಣೆ ಮಾಡಿದ್ದೀರಿ ಸರ್ಕಾರದಲ್ಲಿ. ಆ 5,500 ಕೋಟಿ ಬೆಂಗಳೂರಿನಿಂದ ಹೊರಟು ದಾವಣಗೆರೆಗೆ ಬರೋದ್ರೊಳಗೆ ಆ ದುಡ್ಡು ಕಲಬುರಗಿ ಬರೋದೇ ನಾವು ನೋಡಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಒಬ್ಬ 60 ವರ್ಷದ ರಾಜಕಾರಣದ ಅನುಭವಿ ರಾಜಕಾರಣಿ. ಆ ಭಾಗವನ್ನು ಸುಮಾರು 25-30 ವರ್ಷ ಸರ್ಕಾರದ ಅಧಿಕಾರಿಯಾಗಿ ರೆಪ್ರೆಸೆಂಟ್ ಮಾಡಿರ್ತಕ್ಕಂಥವ್ರು. ಇವತ್ತು SM ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದಾಗ ನಂಜುಂಡಪ್ಪ ಅವರ ಒಂದು ಕಮಿಟಿಯನ್ನು ಮಾಡಿ ವರದಿಯನ್ನೇನು ಪಡೆದರು. ಇವತ್ತು ಈ ನಾಡಿನಲ್ಲಿ ಇರ್ತಕ್ಕಂಥ ಹಿಂದುಳಿದಂಥ ತಾಲೂಕುಗಳಿಗೆ ಹೆಚ್ಚಿನ ನೆರವನ್ನ ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ಬಹುಶಃ ಇಲ್ಲಿವರೆಗೆ 35,000 ಕೋಟಿ ಮೇಲೆ ಖರ್ಚು ಮಾಡಿದ್ದೇವೆ ಕಲ್ಯಾಣ ಕರ್ನಾಟಕ. ಆ ದುಡ್ಡು ನಿಜಕ್ಕೂ ಪ್ರಾಮಾಣಿಕವಾಗಿ ಬಡತನವನ್ನು ಹೋಗಲಾಡಿಸ್ಲಿಕ್ಕೆ, ರೈತರ ಬದುಕನ್ನು ಸರಿಪಡಿಸಲಿಕ್ಕೆ ಈ ರಾಜಕಾರಣಿಗಳು ಎಷ್ಟು ಮಟ್ಟಿಗೆ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಣೆ ಮಾಡಿದ್ದಾರೆ ದಯವಿಟ್ಟು ಯೋಚನೆ ಮಾಡೋದು. ಇಲ್ಲಿ ತಲೆವಾರ ಆದಾಯ ಹೇಳ್ತಾರಲ್ಲ, ದೊಡ್ಡ ದೊಡ್ಡ ಕಾರ್ಖಾನೆ ಕಟ್ಟಿರ್ತಕ್ಕಂಥವ್ರು ಅವರು ಆ ಕಂಪ್ನಿಗಳಲ್ಲಿ ಅವ್ರ ಸಂಬಳ ಎಷ್ಟು? 50 ಕೋಟಿ, 100 ಕೋಟಿ, 105 ಕೋಟಿ ಕೆಲವು ಕಂಪ್ನಿಗಳಲ್ಲಿ ಸಂಬಳ ಇರ್ತದೆ. ಆ ಸಂಬಳವನ್ನು ಸೇರಿಸ್ಕೊಂಡು ನಮ್ಮ ಈ ಗೇಟ್ ಕೀಪರ್ಗಳು ಪೆಟ್ರೋಲ್ ಹಾಕಲು ಕೆಲಸ ಮಾಡೋರಿಗೆ ಅವ್ರ ದುಡ್ಡನ್ನ ಇವತ್ತು ಈ ಪರವಾಗಿ ಇವ್ರಿಗೆ 7 ಲಕ್ಷ ಬರುತ್ತೆ ಅಂದರೆ ನೀವು ಲೆಕ್ಕಾಚಾರ ಮಾಡೋದು. ಆ ಬಡ ಜನರ ಬದುಕನ್ನು ನಾವು ಎಲ್ಲಿಡ್ತಾ ಇದ್ದೇವೆ? ಇವತ್ತು ಬೆಂಗಳೂರು ನಗರಕ್ಕೆ ಬಹುಶಃ ಮುಂದಿನ 15-20 ವರ್ಷದಲ್ಲಿ KRSನ ಡ್ಯಾಮ್ನಲ್ಲಿ ಶೇಖರಣೆ ಮಾಡತಕ್ಕಂಥ ನೀರೇನಿದೆ, ಕಾವೇರಿ ನೀರು, ನಮ್ಮ ರೈತರಿಗೆ ನೀರು ಕೊಡ್ಲಿಕ್ಕೆ ಆಗಲ್ಲ. ಸಂಪೂರ್ಣ KRSನ ಜಲಾಶಯದಲ್ಲಿ ತುಂಬತಕ್ಕಂಥ ನೀರು ಬೆಂಗಳೂರು ನಗರದ ನಾಗರಿಕರಿಗೆ ಕುಡಿಲಿಕ್ಕೆ ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆಗ ಎಲ್ಲಿ ಹೋಗ್ತೀವಿ ನಾವು? ಇದನ್ನೇ ದೇವರು ಸತತವಾಗಿ ಲೋಕಸಭೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ನಮಗಾಗಿರ್ತಕ್ಕಂಥ ಅನ್ಯಾಯ ಸರಿಪಡಿಸಬೇಕು ಅಂತ ನಿರಂತರ ಹೋರಾಟ ಮಾಡಿದ್ದಾರೆ. ಬಹುಶಃ ಅವ್ರ ಆರೋಗ್ಯ ಚೆನ್ನಾಗಿದ್ರೆ ಬರ್ತಿದ್ರಿ. ಇವತ್ತು ಅವ್ರು ಬರ್ತಕ್ಕಂಥ ಪರಿಸ್ಥಿತಿ ಇರಲಿಲ್ಲ. ನನಗೆ ಫೋನ್ ಮಾಡೋದು, ಒಂದು ಅಧ್ಯಕ್ಷ ಏನು ಒಬ್ಬ ಸ್ವಾಮೀಜಿಯವರು ಇವತ್ತೇನೋ ಅವ್ರ ನೇತೃತ್ವದಲ್ಲಿ ನಡೀತಾ ಇದೆ, ಆ ಸಭೆಯಲ್ಲಿ ಭಾಗವಹಿಸಿ ಇವತ್ತು ಚರ್ಚೆ ಮಾಡಬಾ ಅಂತಕ್ಕಂಥ ನನಗೆ ಬೆಳಗ್ಗೆ ಸೂಚನೆ ಕೊಟ್ಟು ಸ್ವಾಮೀಜಿಯವರು ಫೋನ್ ಮಾಡೋದು 10 ನಿಮಿಷ ನಾನು ಬಂದು ಹೋಗೋದು. ಆದರೆ ಇಲ್ಲೇ ಬಂದಿದ್ದೇನೆ, ಬೆಂಗಳೂರಿನ ನಾಗರಿಕರು ಇವತ್ತು ಈ ಕಾವೇರಿ ನೀರಿನ ವಿಷಯದಲ್ಲಿ ನಮಗೇನು ಸಂಬಂಧ? ನಾನು ಕರ್ನಾಟಕದಲ್ಲಿ ಈ ಬೆಂಗಳೂರು ನಗರ ಕಟ್ಟಿರ್ತಕ್ಕಂಥ ಕೆಂಪೇಗೌಡರನ್ನ ನಾವೇನು ನನಗಂತೆ ವರ್ಷಕ್ಕೊಂದು ಬಾರಿ ಇವತ್ತು ಈ ನಗರದಲ್ಲಿ ವಾಸ ಮಾಡ್ತಿರೋದು ಹೆಚ್ಚಿನ ಸಂಖ್ಯೆಯಲ್ಲಿ ಕೆಂಪೇಗೌಡರು ವಂಶಸ್ಥರಲ್ಲ. ಅವರು ಕಟ್ಟಿದಂಥ ಈ ಬೆಂಗಳೂರು ನಗರದಲ್ಲಿ ದೇಶದ ಹಲವಾರು ಮೂಲೆಗಳಿಂದ ಬಂದು ಆ ಕುಟುಂಬಗಳ ಬದುಕನ್ನು ಇವತ್ತು ಆರ್ಥಿಕವಾಗಿ ತುಂಬಿಕೊಳ್ತಕ್ಕಂಥದ್ರಲ್ಲಿ ಆ ಕೆಂಪೇಗೌಡರು ಕೊಟ್ಟಂಥ ಕೊಡುಗೆ ಏನಿದೆ ಅದರ ಪ್ರತಿಫಲ ಇವತ್ತು ಅವರು ಇಲ್ಲಿ
ಆ ಕುಟುಂಬಗಳು ಸುಸ್ಥಿರವಾಗಿ ಬೆಳೀತಾ ಇದ್ದಾರೆ. ನಮ್ಮ ಜನ ಬಡತನದಲ್ಲಿ ಇದು ಕುಸಿತಾ ಇದ್ದಾರೆ. ಇದು ಇರ್ತಕ್ಕಂಥ ವಾಸ್ತವಾಂಶ. ಅದರಿಂದ ಇವತ್ತು ಈ ಒಂದು ವಿಚಾರ ಸಂಕಿರಣ ಏನು ಮಾಡ್ತಾ ಇದ್ದೀರಿ, ಇವತ್ತು ಈ ವಿಚಾರ ಸಂಕಿರಣದಲ್ಲಿ ಬಹುಶಃ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಭಾಗದ ನಾಗರಿಕರು ಸೇರಬೇಕಾಗಿದೆ. ನೋವಾಗ್ತದೆ ಎಲ್ಲ ನೋಡಿದಾಗ. ಪಕ್ಕದ ರಾಜ್ಯಗಳಲ್ಲಿ ಇರ್ತಕ್ಕಂಥ ಒಂದು ಒಗ್ಗಟ್ಟು ನಮ್ಮಲ್ಲಿ ಇವತ್ತು ಅವರು ಯಾವ ರೀತಿ ಕೇಂದ್ರ ಸರ್ಕಾರದಿಂದ ಹಲವಾರು ರೀತಿಯ ಸೌಲಭ್ಯಗಳನ್ನು ಪಡೀತಾ ಇದ್ದಾರೆ, ನಮ್ಮ ರಾಜ್ಯದ ಪರಿಸ್ಥಿತಿ ಏನಿದೆ ಇದೆಲ್ಲವನ್ನು ನಾನು ಸಾರ್ವಜನಿಕವಾಗಿ ಚರ್ಚೆ ಮಾಡ್ತಕ್ಕಂಥ ಸಾಧ್ಯ. ಎಲ್ಲಿಯವರೆಗೆ ನಮ್ಮ ನಾಡಿನ ಜನತೆ ನಮ್ಮ ಬದುಕನ್ನು ನಾವು ಯಾವ ರೀತಿ ಕಟ್ಟಬೇಕಾಗುತ್ತೆ ಅಂತಕ್ಕಂಥ ಒಂದು ದೊಡ್ಡ ಮಟ್ಟದ ಹೃದಯ ವೈಶಾಲ್ಯತೆ, ಈ ಒಂದು ಜಾತಿಯ ವ್ಯವಸ್ಥೆ ನಿರ್ಮೂಲ ಮಾಡಬೇಕು ಅಂತಾರೆ. ಆ ಜಾತಿಯ ವ್ಯವಸ್ಥೆ ನಿರ್ಮೂಲ ಮಾಡಬೇಕು ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳೇ ಇವತ್ತು ಜಾತಿಯ ಒಂದು ಪ್ರಚೋದನೆಗಳನ್ನು ಮಾಡ್ತಕ್ಕಂಥಲ್ಲಿ ಇವತ್ತಿನ ಆಡಳಿತವನ್ನು ಮಾಡ್ತಾ ಇರ್ತಕ್ಕಂಥವ್ರು ಕಾಣ್ತಾ ಇದ್ದಾರೆ. ಆದ್ರೆ ಅವ್ರು ಹೇಳ್ತಕ್ಕಂಥದ್ದು ಜಾತಿ ವ್ಯವಸ್ಥೆ ಸಂಪೂರ್ಣ ತರಬೇಕು ಅಂತ ಪ್ರತಿದಿನ ನಡೀತಾ ಇರೋದು ಈಗಿನ ವಾತಾವರಣದಲ್ಲಿ ಈ ಜಾತಿ ವ್ಯವಸ್ಥೆಗೆ ಇವತ್ತು ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿ ಕಾವೇರಿ ನೀರಿನ ವಿಷಯದಲ್ಲಿ ಈಗಾಗಲೇ ನಾವು ಭಾಳ ಹಿಂದೆ ಹೋಗಿದ್ದೇವೆ. ಇದನ್ನು ಸರಿಪಡಿಸಬೇಕಾದರೆ ಪಾಪ ನಮ್ಮ ಮುಖ್ಯಮಂತ್ರಿ ಹೇಳೋದಲ್ಲ, ಬೆಂಗಳೂರು ನಗರ ಸರಿಪಡಿಸ್ಲಿಕ್ಕೆ ನಮ್ಮ ಕೈಲಾಗಲ್ಲ, ಆ ದೇವರೇ ಬರಬೇಕು ಅಂತೇಳಿ. ಅದೇ ರೀತಿ ಕಾವೇರಿ ನೀರಿನ ಕನ್ನಡ ನಾಡಿನ ನಮ್ಮ ಹಳೆ ಕರ್ನಾಟಕದ ರೈತ ಬಂಧುಗಳು ಬದುಕಲಿಕ್ಕೆ ನಮ್ಮ ಕೈಲಿಗೆ ಸಾಧ್ಯ ಇಲ್ಲ, ಭಗವಂತನೇ ಬರಬೇಕು ಅನ್ನೋಂತಕ್ಕಂಥದ್ದನ್ನು ಈ ಸಭೆ ನೋಡಿಂದ ಹೇಳಬೇಕಾಗಿದೆ. ಅದರಿಂದ ಇವತ್ತು ಈ ಕಾರ್ಯಕ್ರಮ ಸಾಯಂಕಾಲದವರೆಗೇನು ತಾವೆಲ್ಲರೂ ಸೇವೆ ಮಾಡ್ತಾ ಇದ್ದೀವಿ. ಒಂದು ಉತ್ತಮವಾದ ರೀತಿಯಲ್ಲಿ ನಮ್ಮ ರಾಜ್ಯದ ಮೇಲೆ ಆಗ್ತಾ ಇರತಕ್ಕಂಥ ಈ ದಬ್ಬಾಳಿಕೆ ಯಾವ ಪರಿಸ್ಥಿತಿಯಲ್ಲಿ ಇದ್ದ ಯೋಚನೆ ಮಾಡಿ. ಇವತ್ತು ಕಬಿನಿ ಜಲಾಶಯ ಕೇಂದ್ರ ಸರ್ಕಾರ ದುಡ್ಡು ಕೊಡಲಿಲ್ಲ, ಆರ್ಮಿ ಜಲಾಶಯ ಕಟ್ಟಲಿಕ್ಕೆ ಕೇಂದ್ರ ಸರ್ಕಾರ ದುಡ್ಡು ಕೊಡಲಿಲ್ಲ, ಹೇಮಾವತಿ ಜಲಾಶಯ ಕಟ್ಟಲಿಕ್ಕೆ ಕೇಂದ್ರ ಸರ್ಕಾರ ದುಡ್ಡು ಕೊಡಲಿಲ್ಲ, ವಿರೋಧ ಮಾಡಿದ್ರು. ನಾನ್ ಪ್ಲಾನಿಂಗ್ನಲ್ಲಿ ಹಣ ಶೇಖರಣೆ ಮಾಡಿ ನಮ್ಮ ನಾಡಿನ ಜನತೆಯ ತೆರಿಗೆ ಹಣ ಈ ಎಲ್ಲ ಜಲಾಶಯಗಳನ್ನು ಕಟ್ಟಲಿಕ್ಕೆ ನಮ್ಮ ಹಣವನ್ನು ಬಳಕೆ ಮಾಡಿ ಜಲಾಶಯದಲ್ಲಿ ನೀರು ನಿಲ್ಲಿಸಿ ಆ ನೀರನ್ನು ನಮ್ಮ ದುಡ್ಡಲ್ಲಿ ಕಟ್ಟಿರ್ತಕ್ಕಂಥ ಜಲಾಶಯವನ್ನು ಈ ನಾಡಿನ ರೈತ ಬಂಧುಗಳು ಖಜಾನೆ ತುಂಬಿಸಿರ್ತಕ್ಕಂಥ ಆ ಹಣದಿಂದ ಕಟ್ಟಿರ್ತಕ್ಕಂಥ ಜಲಾಶಯ ಕನ್ನಡಿಗರಿಗಿಂತ ಹೆಚ್ಚಾಗಿ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ನಾವು ನೀರು ಗಂಟಿ ಕೆಲಸ ಮಾಡ್ತಕ್ಕಂಥ ಒಂದು ವಾತಾವರಣ ಈ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಇದಕ್ಕೆ ಒಗ್ಗಟ್ಟಿನಿಂದ ಯಾವ ರೀತಿ ನಮ್ಮ ಹೋರಾಟ ಇರಬೇಕು. ಏಕೆಂದರೆ ನಾವೆಲ್ಲ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದೇವೆ. ಕಾನೂನು ಮೀರಿ ನಾವು ಕೈ ಎತ್ತಿಕೊಳ್ಳಿಕ್ಕಾಗಲ್ಲ. ಒಂದು ಕಡೆ ಕಾನೂನು ಹೋರಾಟ, ಇನ್ನೊಂದು ಕಡೆ ರಾಜಕೀಯ ತೀರ್ಮಾನಗಳು. ಇದನ್ನು ಸರಿಯಾದ ರೀತಿಯಲ್ಲಿ ನಾವು ಕಾರ್ಯರೂಪಕ್ಕೆ ತರದೇ ಇದ್ದರೆ ನಮ್ಮ ಹೋರಾಟ ಸಂಪೂರ್ಣ ವ್ಯರ್ಥ ಆಗ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಭಾಳ ನೋವಿನಿಂದ ಹೇಳ್ತಾ ಇದ್ದೇನೆ. ಆದರೆ ಒಂದು ನಮ್ಮದಾದಂಥ ಇಂಥ ಒಂದು ದೊಡ್ಡ ಮಟ್ಟದ ಪೆಟ್ಟೇನಿದೆ ನಮ್ಮ ರೈತ ಬಂಧುಗಳಿಗೆ ಇವತ್ತು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರಲ್ಲೂ ಒಂದು ಒಳ್ಳೆಯ ಭಾವನೆ ಮೂಡಿ ಒಂದು ಒಗ್ಗಟ್ಟಿನ ಧ್ವನಿಯಾಗಿ ಕೆಲಸ ಮಾಡಲಿ ಅಂತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಈ ವಿಚಾರ ಸಂಕಿರಣ ಆ ಒಂದು ಅರ್ಥಪೂರ್ಣವಾದ ರೀತಿಯಲ್ಲಿ ಹೊರಹೊಮ್ಮಲಿ ಅಂತಕ್ಕಂಥ ಒಂದು ಶುಭಾಶಯದೊಂದಿಗೆ ನಿಮ್ಮೆಲ್ಲರಿಗೆ ಮನಸ್ಸಿನ ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ. ವಿಧಾನಸಭೆಗೆ ಆಯ್ಕೆಯಾದಂಥ ಸನ್ಮಾನ್ಯ ದೇವೇಗೌಡರು ಅತ್ಯಂತ ಚಿಕ್ಕ ವಯಸ್ಸಿನವರು. ವಿಧಾನಸಭೆಯಲ್ಲಿ ಒಂದು ಖಾಸಗಿ ವಿಧೇಯಕವನ್ನು ಮಂಡನೆ ಮಾಡಿ ಖಾಸಗಿ ವಿಧೇಯಕವನ್ನು ವಿಧಾನಸಭೆ ಅನುಮೋದನೆಯನ್ನು ಕೊಟ್ಟಂಥದ್ದು ಬಹುಶಃ ನಮ್ಮ ರಾಜ್ಯದ ಇತಿಹಾಸದಲ್ಲಿ ನಾವು ಇವತ್ತು ನೆನಪಿಡಬೇಕಾದಂಥ ಒಂದು ಸನ್ನಿವೇಶಗಳಿತ್ತು. ಆ ಸಂದರ್ಭದಲ್ಲೇ ದೇವೇಗೌಡರು ನೀರಾವರಿಯ ಬಗ್ಗೆ ಅವರ ಒಂದು ಈ ಭಾಗದ ನಮ್ಮ ನಾಡಿನ ರೈತ ಬಂಧುಗಳ ಪರವಾಗಿ ಯಾವ ಹಂತಗಳಲ್ಲಿ ಯಾವ ರೀತಿ ಹೋರಾಟ ಮಾಡಿದ್ದಾರೆ, ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಚರ್ಚೆ ಮಾಡ್ತಕ್ಕಂಥದ್ದು ನಮ್ಮ ತಂದೆಯವರು ಅಂತಕ್ಕಂಥ ಅಭಿಮಾನದಲ್ಲಿ ಮಾತನಾಡ್ತೀನಿ ಅಂತ ಕೆಲವರು ಹೇಳೋದು. ಬಹುಶಃ ಈ ರಾಜ್ಯದಲ್ಲಿ ಅವರ ಸಂಪೂರ್ಣ ಜೀವನವನ್ನು ಕೇವಲ ಕಾವೇರಿ ನದಿಯ ನೀರಿಗಾಗಲ್ಲ, ಅಪ್ಪರ್ ಕೃಷ್ಣಾ ನೀರಿನ ವಿಷಯದಲ್ಲೂ
ಯಾವ ರೀತಿಯ ಒಂದು ತೀರ್ಮಾನಗಳನ್ನು ಸನ್ಮಾನ್ಯ ದೇವೇಗೌಡರು ಮಾಡಿದ್ರು. ದೇವೇಗೌಡರು 1995 ಮುಖ್ಯಮಂತ್ರಿಗಳಾಗಿ 94ರಲ್ಲಿ ಆ ಸಂದರ್ಭದಲ್ಲಿ 5 ವರ್ಷಗಳಲ್ಲಿ ಮೊದಲನೇ ಹಂತದಲ್ಲಿ ಬಚಾವ್ ಕಮಿಷನ್ ಕೊಟ್ಟಂತ ಲೀಡರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.